ಕಾರ್ಯಕ್ರಮ ಇದು ಸುಮಾರು 28 ವರ್ಷಗಳಿಂದ ನಡ್ಕೊಂಡ್ಬರ್ತಾ ಇದೆ. ಪ್ರತಿ ದಿವಸ 95 ದಿವಸಗಳ ಕಾಲ ಬೆಳಗ್ಗೆ ಭಜನೆ, ಮಧ್ಯಾಹ್ನ ಪ್ರವಚನ, ಮತ್ತು ಸಂಜೆ ಭಜನೆ ಪ್ರವಚನ, ಪ್ರತಿ ದಿವಸ ಅನ್ನದಾನ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, 95 ದಿವಸಗಳ ಕಾಲ ನಡ್ಕೊಂಬಂದು ಇವತ್ತು ಕೊನೆ ದಿವಸ ದತ್ತ ಜಯಂತಿ ಪ್ರಯುಕ್ತ ಇವತ್ತು 1-1.5 ಸಾವಿರ ಜನ ಪ್ರಸಾದ ನಡೆದಿದೆ. ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ನಡೆದವೆ. ಇದೊಂದು ಅದ್ಧೂರಿಯಾದ ದತ್ತಾತ್ರೇಯ ಜಯಂತಿನ ನಾವು ಪ್ರತಿ ವರ್ಷ ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ. ಶ್ರೀ ಗುರುಭ್ಯೋ ನಮಃ. ಶ್ರೀಪಾದವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರು ದತ್ತಾತ್ರೇಯ ಸ್ವಾಮಿ ದೇವತಾ ಸದ್ಗುರು ದೇವತಾಭ್ಯೋ ನಮಃ. ಕರೇನಲೆಯ ಕ್ಷೇತ್ರ ಅಧಿಷ್ಠಾನ ದೇವತೆಯಾಗಿರ್ತಕ್ಕಂಥ ಗುರು ದತ್ತಾತ್ರೇಯ ಸ್ವಾಮಿ ಕೃಪೆ ಆಶೀರ್ವಾದದಿಂದ ಇಂದಿನ ದತ್ತ ಜಯಂತಿ 95 ದಿನಗಳ ಕಾಲ ಭಗವದ್ಗೀತೆ 6ನೇ ಅಧ್ಯಾಯ ಪ್ರವಚನ, ಪ್ರಶ್ನೋಪನಿಷತ್ತು ಸಾಯಂಕಾಲ ಅದು ಪ್ರವಚನ, ಮತ್ತು ಪ್ರತಿದಿನ ಹರಿನಾಮ ಸಂಕೀರ್ತನೆ, ಒಂದು 3 ಅವರ್ ಹರಿನಾಮ ಸಂಕೀರ್ತನ, 3 ಅವರ್ ಪ್ರವಚನ ಕಾಲ ನಡೀತಾ ಇದೆ. ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಹರಿನಾಮ ಸಂಕೀರ್ತನೆ ಅಧ್ಯಕ್ಷರು ಮತ್ತು ನಮಗೆ ಗುರುಗಳು ಆಟಗಳು ಹೇಳ್ತಾ ಇರ್ತಕ್ಕಂಥ ಹಾಡುಗಾರಿಕೆಗಳಲ್ಲಿ ಎಲ್ಲ ಹೇಳ್ಕೊಡ್ತಾ ಇರ್ತಕ್ಕಂಥ ಪುಣ್ಯಾತ್ಮರು ಎನ್ ವೆಂಕಟೇಶಪ್ಪ ಸ್ವಾಮಿ ಅವರು ಮತ್ತು ಅವರ ಒಂದು ಮನೆ ಶ್ರೀಮತಿಯವರ ಅನುಗ್ರಹದಿಂದ, ಯಾಕೆಂದರೆ ಅವರು ಕಲಿಸ್ಕೊಟ್ರೆ ಮಾಸ್ಟ್ರ್ ಇಲ್ಲಿ ಬರೋಕ್ಕಾಗೋದು, ಅಂಗಡಿ ನೋಡ್ಕೊಬೇಕು, ಮಾರ್ಕೆಟ್ಗೆ ಹೋಗಬೇಕು, ಇವೆಲ್ಲ ಆಗಿ ಹಾಗೂ ಭಗವಂತನ ಸೇವೆಯನ್ನು ನಿರಂತರವಾಗಿ 95 ದಿನಗಳ ಕಾಲ ಮಾಡಿದ್ದಾರೆ. ಭಗವಂತ ಇಂದಿನ ದತ್ತಾತ್ರೇಯ ಜಯಂತಿ ಅಂತಂದರೆ ಭಗವಂತನ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಸುಮಾರು 1,500 ಜನ 2,000 ಜನ ಸೇರಿರ್ತಾರೇನೋ. ಭಗವಂತನ ಕೃಪೆಯಿಂದ ಎಲ್ಲರೂ ಸಹ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿದ್ದಾರೆ. ಭಗವಂತನ ಕೃಪೆಯಿಂದ ಇದು 28ನೇ ವರ್ಷಕ್ಕೆ ಬೀಳುತ್ತೆ. ನಾವು ಈ ಒಂದು ಕಾರ್ಯಕ್ರಮ ಶುರು ಮಾಡಿ, ಅಂದರೆ ಭಗವಂತನ ಸೇವೆಯನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಿ 28ನೇ ವರ್ಷಕ್ಕೆ ಬಿದ್ದೈತೆ. ನಮ್ಮ ಟ್ರಸ್ಟಿನ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಎಲ್ಲರೂ ಸಹಾಯದಿಂದ, ನಮ್ಮ ದೊಡ್ಡಬಳ್ಳಾಪುರದ ಜನತೆಯ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲ ಮಾತೆಯರು ಅಡುಗೆ ಮಾಡ್ತಕ್ಕಂಥವ್ರು ಮೊದಲುಕೊಂಡು ಆ ಸೇವೆ ಮಾಡ್ತಕ್ಕಂಥವ್ರು, ಅಡುಗೆ ಭಟ್ರಂತಲ್ಲ, ಭಜನೆ ಆಡೋರು ಅವರೇ, ಅಡುಗೆ ಮಾಡೋರು ಅವರೇ, ಸೇವೆ ಮಾಡೋರು ಅವರೇ, ಎಲ್ಲರೂ ಆ ಸೇವೆ ಮಾಡಿರ್ತಕ್ಕಂಥ ಭಗವಂತ ಎಲ್ಲರನ್ನೂ ಸದಾ ಕಾಪಾಡ್ತಾ ಇರಲಿ ಅಂತ ನಾನು 2 ಮಾತನ್ನು ಮುಗಿಸ್ತೀನಿ. ಅರಿವು ನಾರಾಯಣ ಪರಬ್ರಹ್ಮ.